ಮಹಾರಾಷ್ಟ್ರದ ಮಳೆಗೆ ಘಟಪ್ರಭಾ ನದಿ ಪ್ರವಾಹವನ್ನೇ ಸೃಷ್ಟಿ ಮಾಡಿಸಿದ್ದು ಇಂದಿಗೂ ಕೂಡ ನೀರು ದಕ್ಕತಾ ಇಲ್ಲ. ಒಳಹರಿವು ಕೂಡ ಹೆಚ್ಚಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಘಟಪ್ರಭಾ ನದಿ ಹರಿತಾ ಇದೆ. ಬಾಗಲಕೋಟೆ ಜಿಲ್ಲೆ ಘಟಪ್ರಭಾ ತೀರದಲ್ಲಿ ಮುಂದುವರೆದಿದೆ ಸಂಕಷ್ಟ. ಮಾಚಕನೂರು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ರವಿ ಮುಖಿ. ನೋಡೋಣ. ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿ ನೀರಿನ ಪ್ರಮಾಣ ಅಪಾರ ಪ್ರಮಾಣದಲ್ಲಿ ಏರಿಕೆಯಾಗ್ತಾನೆ ಸಾಗ್ತಾ ಇರುವಂತದ್ದು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಅಂತ ಏನಿದೆ, ಮಾಚಕನೂರು ಘಟಪ್ರಭಾ ನದಿ ಸೇತುವೆ ಅಂದ್ರೆ ಚಿಕ್ಕೂರು ಮತ್ತು ಮಾಚಕನೂರು ಮಧ್ಯದಲ್ಲಿರುವಂತಹ ಸೇತುವೆ. ಇಲ್ಲಿ ಸೇತುವೆ ಮೇಲೆ ನೀರಿನ ಪ್ರಮಾಣ ಎಷ್ಟು ಜೋರಾಗಿದೆ ಅಂತಂದ್ರೆ ಇನ್ನೂ ಸೇತುವೆ ಶುರುವಾಗಿಲ್ಲ. ಅದರ ಮುಂಭಾಗದ ಜಾಗದಲ್ಲಿನೇ ನೀರಿನ ಸೆಳವು ಎಷ್ಟು ಜೋರಾಗಿದೆ ಅಂತಂದ್ರೆ ಜನರಿಗೆ ಹೆಜ್ಜೆ ಕಿತ್ತು ಇಡೋಕೆ ಆಗೋದಿಲ್ಲ. ಅಂದ್ರೆ ಅಷ್ಟೊಂದು ಅಂದ್ರೆ ಕಾಲನ್ನೇ ಎಳೆದುಕೊಂಡು ಹೋಗುವಂತಹ ರೀತಿಯಲ್ಲಿ ನೀರಿನ ಫೋರ್ಸ್ ಅಷ್ಟು ವೇಗವಾಗಿ ಇಲ್ಲಿ ಹೋಗ್ತಾ ಇರುವಂಥದ್ದು. ಈ ದೃಶ್ಯದಲ್ಲಿ ನಾವು ಗಮನಿಸಿದರೆ ಇಲ್ಲಿ ಸೇತುವೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಸೇತುವೆ ಜಲಾವೃತವಾಗಿ ಸೇತುವೆ ಮೇಲ್ಗಡೆ ಸುಮಾರು 6 ರಿಂದ 7 ಅಡಿಯಷ್ಟು ಎತ್ತರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರೋದ್ರಿಂದ ಇಲ್ಲಿ ಸೇತುವೆ ಇತ್ತು ಅನ್ನೋದು ತಿಳಿದುಕೊಳ್ಳೋಕ್ಕೂ ಕೂಡ ಕಷ್ಟ ಸಾಧ್ಯ. ಅಷ್ಟರ ಮಟ್ಟಿಗೆ ನೀರು ಇನ್ನು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಇಡೀ ದೇವಸ್ಥಾನವನ್ನು ಮುಳುಗಡೆ ಮಾಡಿದ್ದು ಕೇವಲ ಹೊಳೆಬಸವೇಶ್ವರ ದೇವಸ್ಥಾನದ ಗೋಪುರ ಮಾತ್ರ ಗೋಚರವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿರುವಂಥದ್ದು ದೇವರಿಗೆ ಜಲ ದಿಗ್ಬಂಧನ ಹಾಕಿದೆ. ಈ ನಿಟ್ಟಿನಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಇಲ್ಲ ಮತ್ತು ಭಕ್ತರಿಗೆ ದರ್ಶನ ಭಾಗ್ಯ ಎಲ್ಲವೂ ಕೂಡ ಬಂದ್ ಆಗಿರುವಂತಹದ್ದು. ಅದರ ಜೊತೆಗೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಏನು ಆಲದ ಮರಗಳಿದ್ದಾವೆ ಅವು ಕೂಡ ಏನು ನೀರಲ್ಲಿ ಏನು ಜಲಾವೃತವಾಗಿವೆ. ನಾವು ಈ ಗ್ರಾಮಸ್ಥರನ್ನು ಮಾತನಾಡಿಸೋಣ, ಏನು ಹೇಳ್ತಾರೆ. ಯಾಕಂದರೆ ದೇವರ ಮೇಲೆ ಸಾಕಷ್ಟು ಭಕ್ತಿ ಇಟ್ಕೊಂಡವರು. ಸರ್, ಈಗ ಇಡೀ ದೇವಸ್ಥಾನ ಮುಳುಗಿದೆ, ಕೇವಲ ಗೋಪುರ ಮಾತ್ರ ಗೋಚರ ಆಗ್ತಾ ಇದೆ. ಭಕ್ತರಿಗೆಲ್ಲ ಬಂದಾಗಿದೆ ಎಲ್ಲ ದರ್ಶನ ಎಲ್ಲ. ಸುತ್ತಮುತ್ತಲ ಹಳ್ಳಿಯವರಿಗೆಲ್ಲ ಭಾಳ ತ್ರಾಸ ಆಗೈತೆ ರೀ. ಈಗ ಯಾಕಂದ್ರೆ ಇದು ಭಾಳ ಐತಿಹಾಸಿಕ ದೇವಸ್ಥಾನ ಐತಿ, ಚಾಲುಕ್ಯರು ಕಟ್ಟಿದ ದೇವಸ್ಥಾನ ಐತಿ ಇದು ಅಂದರೆ ಈಗ ಶ್ರಾವಣ ಮಾಸ ಬರೋ ಸಮಯವಾಗಿ ಭಕ್ತಾದಿಗಳೆಲ್ಲ ಭಾಳ ತ್ರಾಸಾಗುತ್ತೆ. ಸೋಮವಾರದಿಂದ ಶ್ರಾವಣ ಮಾಸ ಆಗುತ್ತೆ, ಭಕ್ತಾದಿಗಳೆಲ್ಲ ಪಾದಯಾತ್ರೆಯಿಂದ ಬರ್ತಾರೆ. ಸೊ ಅದಾಗಿ ಈಗ ಇಲ್ಲಿ ಹೋಗೋ ಜನಗಳೆಲ್ಲ ಅಸ್ವಸ್ಥ ಆಗಿದೆ. ಮನೆಗಳಿಗೂ ಎಲ್ಲ ನೀರು ನುಗ್ಗಿದಾವಲ್ಲ, ಅಲ್ಲೆಲ್ಲ ಗಿಡಗಳು ಮುಳುಗಾವ, ಅಂಗಡಿ ಮನೆಗಳು ಎಲ್ಲವಕ್ಕೂ ನೀರು ನುಗ್ಗಿಬಿಟ್ಟಿದೆ. ಹಾಂ, ಎಲ್ಲ ಮನೆಗಳು ಸುತ್ತಮುತ್ತಲ ಚಿಕ್ಕೂರಾಗಲಿ, ಬಂಟೂರಾಗಲಿ, ಮಾಚಕನೂರಾಗಲಿ ಇದೆಲ್ಲ ಸುತ್ತಮುತ್ತಲೆಲ್ಲ ಮನೆಗಳಿಗೆಲ್ಲ ನೀರು ನುಗ್ಗಿ ಭಾಳ ನೆರೆ ಹಾನಿಯಾಗಿದೆ. ಇದಿಷ್ಟು ಗ್ರಾಮಸ್ಥರ ಮಾತು. ಯಾಕಂತಂದರೆ ಪ್ರತಿ ಸಾರಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಮತ್ತು ಇದೇ ಗೋಳನ್ನು ಅನುಭವಿಸುವಂತಹ ಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ನಮಗೆ ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತವಾದಂಥ ಪರಿಹಾರ ಕಲ್ಪಿಸುವ ಮೂಲಕ ನಮ್ಮನ್ನು ಇಲ್ಲಿ ಶಾಶ್ವತವಾಗಿ ಅಲ್ಲಿನ ಮನೆಗಳನ್ನು, ಕೆಲವೊಂದಿಷ್ಟು ಅಂಗಡಿಗಳನ್ನು ಸ್ಥಳಾಂತರ ಮಾಡುವ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.